ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ನಾಡು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದ ಚಂದ್ರಮೌಳೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ. ಚಂದ್ರಮೌಳೇಶ್ವರ ದೇವಸ್ಥಾನ ಮೇಲ್ಭಾಗದಲ್ಲಿ ಸಾಕಷ್ಟು ಗಿಡ ಕಂಟೆಗಳು ಕೂಡ ಬೆಳೆದಿದ್ದಾವೆ. ಇವುಗಳನ್ನು ತೆರವು ಕೂಡ ಮಾಡ್ತಾ ಇಲ್ಲ. ಅದರ ಪಕ್ಕದಲ್ಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನವಿದೆ. ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿವರೆಗೂ ಕೂಡ ಮಧ್ಯಭಾಗದಲ್ಲಿ ಸುಮಾರು 10x10 ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಅದರ ಮುಂಭಾಗದಲ್ಲಿರುವಂಥ ಪುರಾತನ ಕಾಲದ ಅಂದರೆ 9ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂಥ ಚಂದ್ರಮೌಳೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಚಂದ್ರಮೌಳೇಶ್ವರ ದೇವಸ್ಥಾನದ ಬಾಗಿಲು. ಈ ಬಾಗಿಲು ಮೇಲಿನ ಕೂಡ ಸಾಕಷ್ಟು ಕಸ ಕಂಟಿ ಕೂಡ ಬೆಳೆದಿದ್ದಾವೆ. ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿಗೆ ಬರ್ತಾರೆ. ಆದರೆ ಇಷ್ಟೊಂದು ಅವ್ಯವಸ್ಥೆ ಆದರೂ ಕೂಡ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಈ ಭಾಗದಲ್ಲಿ ಕೂಡ ಕೋಟೆಗೋಡೆ ಇದೆ. ಕೋಟೆಗೋಡೆ ಇದ್ದರೂ ಕೂಡ ಈ ಕೋಟೆಗೋಡೆಯನ್ನು ಕೂಡ ಸಂಪೂರ್ಣವಾಗಿ ಕ್ಲೀನ್ ಮಾಡುವಂಥ ಕೆಲಸ ಆಗಿಲ್ಲ. ಅಲ್ಲಿ ಕೂಡ ಸಾಕಷ್ಟು ಗಿಡಕಂಟೆಗಳು ಕಸ ಕೂಡ ಬೆಳೆದಿದೆ. ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ. ಏನು ಇವಾಗ ಏನು ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ, ಅದರ ಒಳಭಾಗದಲ್ಲಿ ನೋಡ್ಬೋದು. ಇದು ಸಾಕಷ್ಟು ಪುರಾತನ ಕಾಲದ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನ ದ್ವಿಕೂಟ ಅಂತ ಹೇಳ್ತಾರೆ. ಯಾಕಂತಂದರೆ ಒಂದು ಕಡೆ ಶಿವ ಆದರೆ ಇನ್ನೊಂದು ಕಡೆ ವಿಷ್ಣುವಿನ ಮೂರ್ತಿ ಕೂಡ ಇಲ್ಲಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ 5 ಶಾಸನಗಳಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, 5 ಶಾಸನಗಳಿದ್ದಾವೆ. ಒಂದು 1 2 3 4 5 ಶಾಸನಗಳಿದ್ದಾವೆ. ಇದರಲ್ಲಿ ದಾನ ಧರ್ಮ ಮಾಡಿದ್ದರೂ ಕೂಡ ಕುರುಹುಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಮೇಲ್ಗಡೆ ಉಗ್ರ ನರಸಿಂಹನ ಆ ಮೂರ್ತಿ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಉಗ್ರ ನರಸಿಂಹನ ಮೂರ್ತಿ ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ದೇವಸ್ಥಾನದಲ್ಲಿ ಸಾಕಷ್ಟು ಪ್ರಾಚೀನ ಕಾಲದ ಶಿಲ್ಪಕಲೆಗಳು ಕೂಡ ಇಲ್ಲಿ ಅನಾವರಣಗೊಂಡಿದ್ದಾವೆ. ಈ ಭಾಗದಲ್ಲಿ ವಿಷ್ಣುವಿನ ದೇವಸ್ಥಾನವಿತ್ತು, ಆದರೆ ಇವಾಗ ವಿಷ್ಣುವಿನ ಮೂರ್ತಿಯನ್ನು ಕೂಡ ಇಲ್ಲಿಂದ ತೆಗೆದು ಹಾಕಿದ್ದಾರೆ ಈ ಹಿಂದೆ. ಅದೇ ರೀತಿಯಾಗಿ ಮುಂಭಾಗದಲ್ಲಿ ಈಶ್ವರನ ಮೂರ್ತಿ ಇದೆ, ಶಿವಲಿಂಗೂ ಇದೆ. ಅದರ ಮುಂದೆ ನಂದಿ ಕೂಡ ಇದೆ. ಈ ಒಂದು ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಸಾಕಷ್ಟು ವಜ್ರ ವೈಡೂರ್ಯಗಳು ಕೂಡ ಇದ್ದವು. ಯಾಕಂತಂದರೆ ದೇವರಿಗೆ ಆಭರಣಗಳನ್ನು ಕೂಡ ಹಾಕ್ತಾ ಇದ್ರು. ಆ ಸಮಯದಲ್ಲಿ ಇಲ್ಲಿ ಮಧ್ಯಭಾಗದಲ್ಲಿ ಕೂಡ ನಿಧಿಗಳರು ಕೂಡ ಇಲ್ಲಿ ನಿಧಿ ತೆಗೆದುಕೊಂಡು ಹೋಗಿರುವಂಥ ಕುರುಹುಗಳು ಕೂಡ ಸಾಕಷ್ಟು ಸಿಗ್ತಾ ಇದ್ದಾವೆ. ಈ ಒಂದು ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ದ್ರಾವಿಡ ಶೈಲಿ ಅಂತಂದರೆ ಎಲ್ಲ ಇಲ್ಲಿ ಶಿಲ್ಪಕಲೆಗಳಿಂದಲೂ ಕೂಡ ನಾವು ನೋಡ್ತಾ ಇರ್ಬೋದು. ಈ ರೀತಿ ಇದು ದ್ರಾವಿಡ ಶೈಲಿ. ಕಪ್ಪು ಶಿಲೆಯಲ್ಲಿ ಕೂಡ ಸಾಕಷ್ಟು ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿ ಕೆತ್ತನೆ ಮಾಡಿರೋದ್ರಿಂದ ಇದೊಂದು ಐತಿಹಾಸಿಕ ದೇವಸ್ಥಾನ. ಸಾಕಷ್ಟು ಐತಿಹ್ಯವನ್ನು ಕೂಡ ಹೊಂದಿದೆ. ಆದರೆ ಇಷ್ಟೊಂದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅನುದಾನ ಕೂಡ ಬರ್ತಾ ಇದೆ, ಆದರೆ ಅಭಿವೃದ್ಧಿ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಅವ್ಯವಸ್ಥೆಯ ಆಗರವಾಗಿದೆ ಅಂತಲೇ ಹೇಳ್ಬೋದು ಐತಿಹಾಸಿಕ ಚಂದ್ರಮೌಳೇಶ್ವರ ದೇವಸ್ಥಾನದ ಒಳಗಡೆ ಸಾಕಷ್ಟು ಶಿಲ್ಪಕಲೆಗಳು ಇಲ್ಲಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಆದರೆ ಹೊರಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆ ಇದೆ, ಕಸ ಕಂಟಿ ಬಿದ್ದಿದ್ದಾವೆ. ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಬರಲು ಮೂಲಭೂತವಾಗಿ ರಸ್ತೆ ಕೂಡ ಇಲ್ಲ. ಹೀಗಾಗಿ ಅವ್ಯವಸ್ಥೆ ಆಗರವಾಗಿದೆ ಚಂದ್ರಮೌಳೇಶ್ವರ ದೇವಸ್ಥಾನ. ಇನ್ನಾದರೂ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕಾಗಿದೆ. ಪ್ರವಾಸಿಗರಿಗೆ ಇಲ್ಲಿ ಬರಲು ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ನಾಡು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ. ಲಕ್ಕುಂಡಿ ಗ್ರಾಮದ ಚಂದ್ರಮೌಳೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದೇ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ. ಚಂದ್ರಮೌಳೇಶ್ವರ ದೇವಸ್ಥಾನ ಮೇಲ್ಭಾಗದಲ್ಲಿ ಸಾಕಷ್ಟು ಗಿಡ ಕಂಟೆಗಳು ಕೂಡ ಬೆಳೆದಿದ್ದಾವೆ. ಇವುಗಳನ್ನು ತೆರವು ಕೂಡ ಮಾಡ್ತಾ ಇಲ್ಲ. ಅದರ ಪಕ್ಕದಲ್ಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನವಿದೆ. ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿವರೆಗೂ ಕೂಡ ಮಧ್ಯಭಾಗದಲ್ಲಿ ಸುಮಾರು 10x10 ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಅದರ ಮುಂಭಾಗದಲ್ಲಿರುವಂಥ ಪುರಾತನ ಕಾಲದ ಅಂದರೆ 9ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂಥ ಚಂದ್ರಮೌಳೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಚಂದ್ರಮೌಳೇಶ್ವರ ದೇವಸ್ಥಾನದ ಬಾಗಿಲು. ಈ ಬಾಗಿಲು ಮೇಲಿನ ಕೂಡ ಸಾಕಷ್ಟು ಕಸ ಕಂಟಿ ಕೂಡ ಬೆಳೆದಿದ್ದಾವೆ. ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿಗೆ ಬರ್ತಾರೆ. ಆದರೆ ಇಷ್ಟೊಂದು ಅವ್ಯವಸ್ಥೆ ಆದರೂ ಕೂಡ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ
ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಈ ಭಾಗದಲ್ಲಿ ಕೂಡ ಕೋಟೆಗೋಡೆ ಇದೆ, ಕೋಟೆಗೋಡೆ ಇದ್ದರೂ ಕೂಡ ಈ ಕೋಟೆಗೋಡೆಯನ್ನು ಕೂಡ ಸಂಪೂರ್ಣವಾಗಿ ಕ್ಲೀನ್ ಮಾಡುವಂಥ ಕೆಲಸ ಆಗಿಲ್ಲ. ಅಲ್ಲಿ ಕೂಡ ಸಾಕಷ್ಟು ಗಿಡಕಂಟೆಗಳು ಕಸ ಕೂಡ ಬೆಳೆದಿದೆ, ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ. ಏನು ಇವಾಗ ಏನು ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ, ಅದರ ಒಳಭಾಗದಲ್ಲಿ ನೋಡ್ಬೋದು, ಇದು ಸಾಕಷ್ಟು ಪುರಾತನ ಕಾಲದ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನ ದ್ವಿಕೂಟ ಅಂತ ಹೇಳ್ತಾರೆ. ಯಾಕಂತಂದರೆ ಒಂದು ಕಡೆ ಶಿವ ಆದರೆ ಇನ್ನೊಂದು ಕಡೆ ವಿಷ್ಣುವಿನ ಮೂರ್ತಿ ಕೂಡ ಇಲ್ಲಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ 5 ಶಾಸನಗಳಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು 5 ಶಾಸನಗಳಿದ್ದಾವೆ. ಎಂದು 1 2 3 4 5 ಶಾಸನಗಳಿದ್ದಾವೆ. ಇದರಲ್ಲಿ ದಾನ ಧರ್ಮ ಮಾಡಿದ್ದರೂ ಕೂಡ ಕುರುಹುಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಮೇಲ್ಗಡೆ ಉಗ್ರ ನರಸಿಂಹನ ಆ ಮೂರ್ತಿ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಉಗ್ರ ನರಸಿಂಹನ ಮೂರ್ತಿ ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ದೇವಸ್ಥಾನದಲ್ಲಿ ಸಾಕಷ್ಟು ಪ್ರಾಚೀನ ಕಾಲದ ಶಿಲ್ಪಕಲೆಗಳು ಕೂಡ ಇಲ್ಲಿ ಅನಾವರಣಗೊಂಡಿದ್ದಾವೆ. ಈ ಭಾಗದಲ್ಲಿ ವಿಷ್ಣುವಿನ ದೇವಸ್ಥಾನವಿತ್ತು, ಆದರೆ ಇವಾಗ ವಿಷ್ಣುವಿನ ಮೂರ್ತಿಯನ್ನು ಕೂಡ ಇಲ್ಲಿಂದ ತೆಗೆದು ಹಾಕಿದ್ದಾರೆ ಈ ಹಿಂದೆ. ಅದೇ ರೀತಿಯಾಗಿ ಮುಂಭಾಗದಲ್ಲಿ ಈಶ್ವರನ ಮೂರ್ತಿ ಇದೆ, ಶಿವಲಿಂಗೂ ಇದೆ, ಅದರ ಮುಂದೆ ನಂದಿ ಕೂಡ ಇದೆ. ಈ ಒಂದು ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಸಾಕಷ್ಟು ಏನು ವಜ್ರ ವೈಡೂರ್ಯಗಳು ಕೂಡ ಇದ್ದವು. ಯಾಕಂತಂದರೆ ದೇವರಿಗೆ ಆಭರಣಗಳನ್ನು ಕೂಡ ಹಾಕ್ತಾ ಇದ್ರು. ಆ ಸಮಯದಲ್ಲಿ ಇಲ್ಲಿ ಮಧ್ಯಭಾಗದಲ್ಲಿ ಕೂಡ ನಿಧಿಗಳರು ಕೂಡ ಇಲ್ಲಿ ನಿಧಿ ತೆಗೆದುಕೊಂಡು ಹೋಗಿರುವಂಥ ಕುರುಹುಗಳು ಕೂಡ ಸಾಕಷ್ಟು ಸಿಗ್ತಾ ಇದ್ದಾವೆ. ಈ ಒಂದು ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ದ್ರಾವಿಡ ಶೈಲಿ ಅಂತಂದರೆ ಎಲ್ಲ ಏನು ಇಲ್ಲಿ ಶಿಲ್ಪಕಲೆಗಳಿಂದಲೂ ಕೂಡ ನಾವು ನೋಡ್ತಾ ಇರ್ಬೋದು. ಈ ರೀತಿ ಇದು ದ್ರಾವಿಡ ಶೈಲಿ, ಕಪ್ಪು ಶಿಲೆಯಲ್ಲಿ ಕೂಡ ಸಾಕಷ್ಟು ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿ ಕೆತ್ತನೆ ಮಾಡಿರೋದ್ರಿಂದ ಇದೊಂದು ಐತಿಹಾಸಿಕ ದೇವಸ್ಥಾನ, ಸಾಕಷ್ಟು ಐತಿಹ್ಯವನ್ನು ಕೂಡ ಹೊಂದಿದೆ. ಆದರೆ ಇಷ್ಟೊಂದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅನುದಾನ ಕೂಡ ಬರ್ತಾ ಇದೆ, ಆದರೆ ಅಭಿವೃದ್ಧಿ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಏನು ಅವ್ಯವಸ್ಥೆಯ ಆಗರವಾಗಿದೆ ಅಂತಲೇ ಹೇಳ್ಬೋದು ಐತಿಹಾಸಿಕ ಚಂದ್ರಮೌಳೇಶ್ವರ ದೇವಸ್ಥಾನದ ಒಳಗಡೆ ಸಾಕಷ್ಟು ಶಿಲ್ಪಕಲೆಗಳು ಇಲ್ಲಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಆದರೆ ಹೊರಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆ ಇದೆ, ಕಸ ಕಂಟಿ ಬಿದ್ದಿದ್ದಾವೆ. ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಬರಲು ಮೂಲಭೂತವಾಗಿ ರಸ್ತೆ ಕೂಡ ಇಲ್ಲ. ಹೀಗಾಗಿ ಅವ್ಯವಸ್ಥೆ ಆಗರವಾಗಿದೆ ಚಂದ್ರಮೌಳೇಶ್ವರ ದೇವಸ್ಥಾನ. ಇನ್ನಾದರೂ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕಾಗಿದೆ. ಪ್ರವಾಸಿಗರಿಗೆ ಇಲ್ಲಿ ಬರಲು ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂಥ ನಾಡು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಚಂದ್ರಮೌಳೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಅವ್ಯವಸ್ಥೆಯ ಆಗರವಾಗಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದೇ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ ಮೇಲ್ಭಾಗದಲ್ಲಿ ಸಾಕಷ್ಟು ಗಿಡಕಂಟೆಗಳು ಕೂಡ ಬೆಳೆದಿದ್ದಾವೆ. ಇವುಗಳನ್ನು ತೆರವು ಕೂಡ ಮಾಡ್ತಾ ಇಲ್ಲ. ಅದರ ಪಕ್ಕದಲ್ಲೇ ಕೋಟೆ ವೀರಭದ್ರೇಶ್ವರ ದೇವಸ್ಥಾನವಿದೆ. ಆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಿಂದ ಹಿಡಿದು ಸಿದ್ದರಬಾವಿವರೆಗೂ ಕೂಡ ಮಧ್ಯಭಾಗದಲ್ಲಿ ಸುಮಾರು 10x10 ಉತ್ಖನನ ಕಾರ್ಯ ನಡೀತಾ ಇದೆ. ಆದರೆ ಅದರ ಮುಂಭಾಗದಲ್ಲಿರುವಂಥ ಪುರಾತನ ಕಾಲದ ಅಂದರೆ 9ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂಥ ಚಂದ್ರಮೌಳೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗರವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡನೂ ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇದು ಚಂದ್ರಮೌಳೇಶ್ವರ ದೇವಸ್ಥಾನದ ಬಾಗಿಲು. ಈ ಬಾಗಿಲು ಮೇಲಿನ ಕೂಡ ಸಾಕಷ್ಟು ಕಸ ಕಂಟಿ ಕೂಡ ಬೆಳೆದಿದ್ದಾವೆ. ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿಗೆ ಬರ್ತಾರೆ. ಆದರೆ ಇಷ್ಟೊಂದು ಅವ್ಯವಸ್ಥೆ ಆದರೂ ಕೂಡ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅಂತೇಳಿ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಈ ಭಾಗದಲ್ಲಿ ಕೂಡ ಕೋಟೆಗೋಡೆ ಇದೆ, ಕೋಟೆಗೋಡೆ ಇದ್ದರೂ ಕೂಡ ಈ ಕೋಟೆಗೋಡೆಯನ್ನು ಕೂಡ ಸಂಪೂರ್ಣವಾಗಿ ಕ್ಲೀನ್ ಮಾಡುವಂಥ ಕೆಲಸ ಆಗಿಲ್ಲ. ಅಲ್ಲಿ ಕೂಡ ಸಾಕಷ್ಟು ಗಿಡಕಂಟೆಗಳು ಕಸ ಕೂಡ ಬೆಳೆದಿದೆ, ಅಷ್ಟೊಂದು ಅವ್ಯವಸ್ಥೆ ಆಗರವಾಗಿದೆ. ಏನು ಇವಾಗ ಏನು ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ, ಅದರ ಒಳಭಾಗದಲ್ಲಿ ನೋಡ್ಬೋದು, ಇದು ಸಾಕಷ್ಟು ಪುರಾತನ ಕಾಲದ ಒಂದು ಚಂದ್ರಮೌಳೇಶ್ವರ ದೇವಸ್ಥಾನ. ಈ ಒಂದು ದೇವಸ್ಥಾನ ದ್ವಿಕೂಟ ಅಂತ ಹೇಳ್ತಾರೆ. ಯಾಕಂತಂದರೆ ಒಂದು ಕಡೆ ಶಿವ ಆದರೆ ಇನ್ನೊಂದು ಕಡೆ ವಿಷ್ಣುವಿನ ಮೂರ್ತಿ ಕೂಡ ಇಲ್ಲಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ 5 ಶಾಸನಗಳಿದ್ದಾವೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು 5 ಶಾಸನಗಳಿದ್ದಾವೆ. ಎಂದು 1 2 3 4 5 ಶಾಸನಗಳಿದ್ದಾವೆ. ಇದರಲ್ಲಿ ದಾನ ಧರ್ಮ ಮಾಡಿದ್ದರೂ ಕೂಡ ಕುರುಹುಗಳು ಕೂಡ ಇದ್ದಾವೆ. ಅದೇ ರೀತಿಯಾಗಿ ಮೇಲ್ಗಡೆ ಉಗ್ರ ನರಸಿಂಹನ ಆ ಮೂರ್ತಿ ಕೂಡ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಉಗ್ರ ನರಸಿಂಹನ ಮೂರ್ತಿ ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿದೆ. ದೇವಸ್ಥಾನದಲ್ಲಿ ಸಾಕಷ್ಟು ಪ್ರಾಚೀನ ಕಾಲದ ಶಿಲ್ಪಕಲೆಗಳು ಕೂಡ ಇಲ್ಲಿ ಅನಾವರಣಗೊಂಡಿದ್ದಾವೆ. ಈ ಭಾಗದಲ್ಲಿ ವಿಷ್ಣುವಿನ ದೇವಸ್ಥಾನವಿತ್ತು, ಆದರೆ ಇವಾಗ
ವಿಷ್ಣುವಿನ ಮೂರ್ತಿಯನ್ನು ಕೂಡ ಇಲ್ಲಿಂದ ತೆಗೆದು ಹಾಕಿದ್ದಾರೆ ಈ ಹಿಂದೆ. ಅದೇ ರೀತಿಯಾಗಿ ಮುಂಭಾಗದಲ್ಲಿ ಈಶ್ವರನ ಮೂರ್ತಿ ಇದೆ, ಶಿವಲಿಂಗೂ ಇದೆ, ಅದರ ಮುಂದೆ ನಂದಿ ಕೂಡ ಇದೆ. ಈ ಒಂದು ದೇವಸ್ಥಾನವನ್ನು 9ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ನಿರ್ಮಾಣ ಮಾಡಿದ್ದಾರೆ ಅಂತೇಳಿ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ದೇವಸ್ಥಾನದಲ್ಲಿ ಸಾಕಷ್ಟು ವಜ್ರ ವೈಡೂರ್ಯಗಳು ಕೂಡ ಇದ್ದವು. ಯಾಕಂತಂದರೆ ದೇವರಿಗೆ ಆಭರಣಗಳನ್ನು ಕೂಡ ಹಾಕ್ತಾ ಇದ್ರು. ಆ ಸಮಯದಲ್ಲಿ ಇಲ್ಲಿ ಮಧ್ಯಭಾಗದಲ್ಲಿ ಕೂಡ ನಿಧಿಗಳರು ಕೂಡ ಇಲ್ಲಿ ನಿಧಿ ತೆಗೆದುಕೊಂಡು ಹೋಗಿರುವಂಥ ಕುರುಹುಗಳು ಕೂಡ ಸಾಕಷ್ಟು ಸಿಗ್ತಾ ಇದ್ದಾವೆ. ಈ ಒಂದು ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ದ್ರಾವಿಡ ಶೈಲಿ ಅಂತಂದರೆ ಎಲ್ಲ ಇಲ್ಲಿ ಶಿಲ್ಪಕಲೆಗಳಿಂದಲೂ ಕೂಡ ನಾವು ನೋಡ್ತಾ ಇರ್ಬೋದು. ಈ ರೀತಿ ಇದು ದ್ರಾವಿಡ ಶೈಲಿ, ಕಪ್ಪು ಶಿಲೆಯಲ್ಲಿ ಕೂಡ ಸಾಕಷ್ಟು ಕೆತ್ತನೆಯನ್ನು ಕೂಡ ಮಾಡಿದ್ದಾರೆ. ಈ ರೀತಿ ಕೆತ್ತನೆ ಮಾಡಿರೋದ್ರಿಂದ ಇದೊಂದು ಐತಿಹಾಸಿಕ ದೇವಸ್ಥಾನ, ಸಾಕಷ್ಟು ಐತಿಹ್ಯವನ್ನು ಕೂಡ ಹೊಂದಿದೆ. ಆದರೆ ಇಷ್ಟೊಂದು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಅನುದಾನ ಕೂಡ ಬರ್ತಾ ಇದೆ, ಆದರೆ ಅಭಿವೃದ್ಧಿ ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಅವ್ಯವಸ್ಥೆಯ ಆಗರವಾಗಿದೆ ಅಂತಲೇ ಹೇಳ್ಬೋದು ಐತಿಹಾಸಿಕ ಚಂದ್ರಮೌಳೇಶ್ವರ ದೇವಸ್ಥಾನದ ಒಳಗಡೆ ಸಾಕಷ್ಟು ಶಿಲ್ಪಕಲೆಗಳು ಇಲ್ಲಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಆದರೆ ಹೊರಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ಅವ್ಯವಸ್ಥೆ ಇದೆ, ಕಸ ಕಂಟಿ ಬಿದ್ದಿದ್ದಾವೆ. ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಬರಲು ಮೂಲಭೂತವಾಗಿ ರಸ್ತೆ ಕೂಡ ಇಲ್ಲ. ಹೀಗಾಗಿ ಅವ್ಯವಸ್ಥೆ ಆಗರವಾಗಿದೆ ಚಂದ್ರಮೌಳೇಶ್ವರ ದೇವಸ್ಥಾನ. ಇನ್ನಾದರೂ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕಾಗಿದೆ. ಪ್ರವಾಸಿಗರಿಗೆ ಇಲ್ಲಿ ಬರಲು ಅನುಕೂಲ ಮಾಡಿಕೊಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.